ಇನ್ ಕೆಲವರೆಲ್ಲ ಹೆಂಗ್ ಮಾತಾಡಿದ್ದಾರೆ ಗೊತ್ತಾ ಬ್ರೋ, ಈ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಬಿಟ್ಟಿದ್ದಾರೆ. ಹಂಗೆ ಬಂದಿದೆ, ನಂಗೆ ಕಿವಿಗೆ ಬಂದಿದೆ. ಸೊ ಫೈನಲಿ ವಿ ಆರ್ ಬ್ಯಾಕ್. ಎಂದೆಂದೂ ಮುಗಿಯದೆ ಇರಲಿ ಜೀವನ ಸಮವಾಗಿ ಎಳಿಬೇಕು ಕಾಣೋ. ಫೈನಲಿ ಅಕ್ಕ ಬ್ಯಾಕು, ತಂಗಿ ಬ್ಯಾಕು, ತಂಗಿ ಬ್ಯಾಕು. ಏನೋ ಅನ್ಕೊಂಡಿರ್ತೀನಿ ನಾನು, ಸೇಮ್ ಥಾಟ್ಸ್. ಏನೋ ನಾನ್ ಸೇಮ್ ಡ್ರೆಸ್, ಅವಳು ಸೇಮ್ ಡ್ರೆಸ್. ಹೆಂಗೆ ನಾವು ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ, ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಎಲ್ಲ ತುಂಬ ಜನ ಕೇಳ್ತಿದ್ರಿ, ಸಾಕಷ್ಟು ಕಮೆಂಟ್ಗಳು, ಸಾಕಷ್ಟು ಮೆಸೇಜ್ಗಳು ಎಲ್ಲ ತುಂಬ ಬರ್ತಿತ್ತು. ಸೊ ಇವತ್ತು ಆ ದಿನ ಬಂದಿದೆ ಗೈಸ್, ಹೋಗುವ ಬನ್ನಿ. ಸೊ ಸುರಭಿ ರೆಡಿ ಆಗ್ತಿದ್ದಾರೆ. ಆ ದಿನ ಏನು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ, ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ, ಅಲ್ಲೇ ಅವ್ರನ್ನ ತೋರಿಸ್ಬಿಟ್ಟು ಮಾತಾಡ್ತೀನಿ. ಸೊ ಸುರಭಿ ರೆಡಿ ಆಗ್ತಿದ್ದಾಳೆ. ಅವ್ಳು ರೆಡಿ ಆದ ತಕ್ಷಣ ಬಂದಾಗ ಅವಳ ಕೈಲೂ ಮಾತಾಡ್ತೀನಿ, ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ. ಸೊ ತಿಂಡಿ ಆಗಿದೆ, ನೀವು ಸ್ವಲ್ಪ ನೀರು ಕುತ್ಕೊಂಡು ಬಿಸ್ಕಿಸ್ ಕುತ್ಕೊಂಡು ಮನೆ ಬಿಡಬೇಕು. ಸೊ ಬನ್ನಿ ಹೋಗುವ. ಈಗ ಬಂದಿದ್ದಾಳೆ ರೆಡಿಯಾಗಿ 2 ಅವರ್ ಆದ್ಮೇಲೆ. ದೇವ್ರೆ ಇಲ್ಲ ಗೈಸ್, ನಾನು ಆಲ್ರೆಡಿ ರೆಡಿ ಆಗಿ 1 ಅವರ್ ಐತೇನೋ. ಸೊ ಎಲ್ಲ ಕೇಳ್ತಿದ್ರು ಇದನ್ನ, ಏನ್ ಮಮ್ಮ? ಓ ಕಮೆಂಟ್ಸ್ ಅಲ್ಲ ಅದೇ, ರೀಲ್ಸ್ ಕಮೆಂಟ್ಸ್ ಅಲ್ಲ ಅದೇ, ಎಲ್ಲ ಕಮೆಂಟ್ಸ್ ಅಲ್ಲೂ ಅದೇ. ಸೊ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ ತಮ್ಲೈನ್ ನೋಡಿ ನಾವು ಯಾರನ್ನ ಮೀಟ್ ಮಾಡಕ್ ಹೋಗ್ತಿದೀವಿ ಅಂತ. ಸೊ ಗೈಸ್, ಎಲ್ಲರ ಮಧ್ಯ ಹಾಗೆ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಂದಿದೆ ಇವಾಗ. ಅಷ್ಟೇ. ಇವಾಗ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀವಿ, ಅವ್ರ ಮನೆ ಹತ್ರ ಹೋಗ್ತಿದೀವಿ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ಅಲ್ಲಿ ಹೋಗ್ಬಿಟ್ಟೆ ಹೇಳ್ತೀವಿ ಅಲ್ಲ, ತುಂಬಾ ದಿನ ಆಗಿತ್ತು. ಸೊ ಹೋಗೋಣ. ವೇಣು ನೋಡಿ ಗೈಸ್, ಅವ್ರ ಹುಡುಗಿ ಜೊತೆ ಮೆಸೇಜ್ ಮಾಡ್ಕೊಂಡು ಕೂತ ಮಗಿದಾನೆ. ಅಯ್ಯ ಕರಿ ಸುಮ್ನೆ ಅಂದೇ ಬಿಡಾಯ್ತು. ಒಳ್ಳೆ ನಿದ್ದೆನ ಈಗ? ಸರಿ ಬಾಯ್, ಹುಷಾರಾಗಿರು. ಸೊ ಬನ್ನಿ ಗೈಸ್, ಹೋಗುವ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದ್ರೆ, ಅವ್ರ ಮಮ್ಮಿ ಕಾಲ್ ಮಾಡಿತ್ತಾ, ಅವ್ರ ಮಮ್ಮಿದು ಟೈಲರ್ ಶಾಪ್ ಇದೆ, ಏನೇ ಸಿಗ್ಬೇಕು ಅಂತ. ನಾನು ಅವ್ರ ಮಮ್ಮಿಗೆ ಹೇಳ್ದೆ, ಅಮ್ಮ ಇವ್ರಲ್ಲ ಸಿಕ್ಬೇಡ್ರಿ, ಯಾರ್ದಾರು ನೀವು ತಮ್ಮದೇ ಯಾರ್ದು ಇಕ್ಬಿಡ್ರಿ, ಇವ್ರದ್ದು ಇಕ್ಬಿಡ್ರಿ, ತಲೆ ನಿಲ್ಲಲ್ಲ, ತಿರ್ಗಾಡ್ತಾ ಇರುತ್ತೆ ಆಕಾಶದ ಮೇಲೆ ಅಂತ. ಇವಳು ನಂದೇ ಇಡು ಮಮ್ಮಿ. ಏನೋ ನಿಂದಿಡ್ಬೇಕಾ? ಯಾಕೆ ನೀನ್ ಹಂಗ? ಸುರಭಿ ಟೈಲರ್ ರೆಡಿ, ಸುರಭಿ ಟೈಲರ್ ರೆಡಿ, ಸುರಭಿ ಟೈಲರ್. ಅಪ್ಪ ನೋಡಿ ಗಾಯ್ಸ್ ಹೆಂಗೆ ಇದು ಮಾಡ್ತಾಳೆ ಅಂತ. ಸುರಭಿ ಟೈಲರ್ ಒಂದಿನ ಹೋಗಿ ಬಟ್ಟೆ ಹೋಗ್ದಿಲ್ಲ, ಅದಕ್ಕೆ ಈ ಕಡೆ ತಿರುಗೋ ಟೈಲರ್, ನಂದೊಂದು ಬಟ್ಟೆ ಹೊಲ್ಕೊಡಮ್ಮ. ಟೈಲರ್ ಹೊಲ್ಕೊಡ, ಇಲ್ಲ ನೋಡಮ್ಮ, ನಂದೊಂದು ಬಟ್ಟೆ ಹೋಗ್ಕೊಡಮ್ಮ. ಗಾಯ್ಸ್ ಹೇಳ್ತಾಳೆ ವ್ಲಾಗ್ ಅಲ್ಲಿ ನನ್ನ ತೋರ್ಸೋದಿಲ್ಲ ಅಂತಾಳೆ. ತೋರ್ಸಿದ್ರು ಮಾತೇ ಹೇಳಲ್ಲ. ಮಾತಾಡಲ್ಲ ಅಂತಾರೆ. ನಾನ್ ಮಾತಾಡೋ ಟೈಮಲ್ಲಿ ಎಲ್ಲ ಹಿಂಗ್ ಇಟ್ಕೋತಾರೆ ಕ್ಯಾಮ್ರಾನ, ಅವ್ರ ಕಡೆ ತಿರ್ಸ್ಕೊಂಡ್ಬಿಡ್ತಾರೆ. ನಾನು ಅದಕ್ಕೆ ಗೈಸ್ ಜಾಸ್ತಿ ಮಾತಾಡಕ್ ಹೋಗಲ್ಲ. ನಡಿ ಏನ್ ನೋಡಿ ಇಲ್ಲಿ ನಡಿ ಆಯ್ತು. ಟೈಮ್ ಆಗೈತಿ ಇವಾಗೆಲ್ಲ ಮಾತಾಡೋದು. ಬಟ್ಟೆ ನೋಡಿ ಗೈಸ್ ಹೆಂಗ್ ಇಟ್ಕೊಂಡಿದ್ದಾಳೆ, ಬೆನ್ನೆಲ್ಲ ಹಾಕ್ಬಿಡ್ಬೇಕು ಬಿಸ್ಲಿಗೆ. ಸಕ್ಕದಾಗಿರುತ್ತೆ. ಬನ್ನಿ ಹೋಗುವ ಇವಾಗ. ಯಾವ್ದ್ರಲ್ಲಿ ನೋಡಿದ್ಯಾ? ಬರ್ತೈತೆ ಅಲ್ಲ. ಸರಿ ಆಯ್ತಾ, ತಿಂದ್ರಾ? ಸರಿ, ಏನ್ ಆಟ ಆಡ್ತಿದ್ರ ಏನ್ ಮಾಡ್ತಿದ್ರಿ? ಸರಿ, ಹುಷಾರಾಗಿ ಓಡಾಡಿ ರೋಡಲ್ಲಿ. ಬಾಯ್ 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 ಬಾಯ್. ಎಲ್ಲ ಬಾಯ್ 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 ಬಾಯ್, ಹುಷಾರ್, ಬಾಯ್ ಬಾಯ್ ಗೈಸ್. ಬನ್ನಿ ಹೋಗುವ. ರೋಡಲ್ಲಿ ಹೋಗ್ತಿದ್ದ ಅವ್ನಿಗೆ ಕಿರ್ಚಾಡೋದು ಅನ್ಸುತ್ತಾರ, ಹೋಗಿದ್ರು. ಸೊ ನಮಗೂ ಒಂಥರ ಖುಷಿ ಆಗುತ್ತೆ ಗೈಸ್ ಮಾತಾಡ್ಸಕ್ಕೆ. ಸೊ ಗೈಸ್ ಫೈನಲಿ ನೀವೆಲ್ಲ ಕೇಳ್ತಿದ್ರಿ, ತುಂಬ ಕಮೆಂಟ್ಸ್ಗಳು, ತುಂಬ ಮೆಸೇಜ್ಗಳು. ಸೊ ಫೈನಲಿ ವಿ ಆರ್ ಬ್ಯಾಕ್. ಎಂದೆಂದೂ
ಮುಗಿಯದೇ ಇರಲಿ. ಏನೇನೇನು ಹೇಳಿದ್ರು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಗೈನ್ ಬ್ರೋ. ಜೀವನ ಸಮವಾಗಿ ಎಳಿಬೇಕು ಕಣೋ. ಮಾತಾಡಿ ಏನಂದ್ರೆ ಎಲ್ಲಾರ ಮಧ್ಯ ಮನಸ್ತಾಪಗಳು ಬರುತ್ತೆ, ಮನ್ಸು ಅನ್ನೋದು ಬರುತ್ತೆ. ಅದನ್ನೆಲ್ಲ ಮುಂದೆ ದಾಟ್ಕೊಂಡು ಹೋಗ್ಬೇಕು. ಎಲ್ಲರ ಮಧ್ಯೆ ಮನಸ್ತಾಪ ಬರುತ್ತೆ, ಮನ್ಸು ಅನ್ನೋದಿರುತ್ತೆ. ಮನಸ್ತಾಪ ಮನ್ಸು ಅನ್ನೋದಿರುತ್ತೆ ಅಂತ ತಿಳ್ಕೊಂಡು ಮುಂದೆ ಹೋಗ್ಬೇಕು ಅಷ್ಟೇ. ಇವ್ರಿಬ್ರದ್ದು ಅಷ್ಟೇನೆ. ಇಬ್ರು ಇವ್ರು ಚೈಲ್ಡ್, ಅವರು ಚೈಲ್ಡ್. ಚೈಲ್ಡ್ ಅಲ್ಲ, ನಾವ್ ಅಡಲ್ಟ್ ಬಟ್ ಅದೇ ನಮ್ಮವ್ರಂತ ವಿಷಯಕ್ಕೆ ಬಂದಾಗ ಸ್ವಲ್ಪ ಚೈಲ್ಡ್. ಏನೋ ಮಾಡಂಗಿಲ್ಲ ಗೈಸ್. ಆಮೇಲೆ ಎಷ್ಟು 2 ತಿಂಗಳಾಯ್ತಾ ಬ್ರೋ? 3 ತಿಂಗಳಾಯ್ತು. ಆಮೇಲೆ ಇನ್ನೊಂದ್ ಏನಂದ್ರೆ ಗೈಸ್, ಸುರಭಿ ಬರ್ಡೇಗೆ ನಾವು ನನ್ ಬರ್ಡೇಗೆ ಅಟೆಂಡ್ ಆಗಿದ್ದು. ನನ್ ಬರ್ಡೇಗೆ ಅಲ್ಲ, ಸುರಭಿ ಬರ್ಡೇಗೆ ಅಟೆಂಡ್ ಆಗಿದ್ದಾರೆ. ನನ್ ಬರ್ಡೇಗೆ ಅಟೆಂಡ್ ಆಗಕ್ಕಾಗಿಲ್ಲ. ನಾವು ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಸುರಭಿ ಬರ್ಡೇಗೆ ಅಟೆಂಡ್ ಆಗಿದ್ರಿ, ಸೇಮ್ ಸುರಭಿ ಬರ್ಡೇಗೆ ಅಟೆಂಡ್ ಆಗಿತ್ತು. ಅದಾದ್ಮೇಲೆ ಇದಾಯ್ತು, ಮತ್ತೆ 3 ತಿಂಗಳು ಗ್ಯಾಪ್. ಇವ್ರ ಬರ್ಡೇಗೆ ನಾವ್ ಅಟೆಂಡ್ ಹಾಕಾಗಿಲ್ಲ, ನಮ್ ಬರ್ಡೇಗೆ ಇವ್ರು ಅಟೆಂಡ್ ಹಾಕಾಗಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಸರಿ ಅರೆ ಏನ್ ಗೊತ್ತಾ, ಒಂದೇ ಮಂತ್ ಅಲ್ಲಿ 3 ಜನದ ಬರ್ಡೇ ಇತ್ತು. ಒಂದೇ ಮಂತ್ ಅಲ್ಲ, ಯಾವತ್ತೂ ಸೆಲೆಬ್ರೇಟ್ ಆಗಿಲ್ಲ. ಪರಿಚಯ ಆದಾಗ್ಲಿಂದ ನನ್ ಬರ್ಡೇಗೆ, ಇವ್ರ ಬರ್ಡೇಗೆ, ಅವ್ರ ಬರ್ಡೇಗೆ ಹೋಗೇ ಇಲ್ಲ ಅಲ್ಲ. ವರ್ಷದಲ್ಲಿ 3 ತಿಂಗಳು ಅದೇನೋ ಸುರಭಿ ಬರ್ಡೇಗೆ ಮಾತ್ರ ಎಲ್ಲ ಇರ್ತೀವಿ. ಅವಳಲ್ಲ 2 ವರ್ಷನ ಹಂಗೆ ಬ್ರೋ ಆಗಿರೋದು. ಅದೇ ನಾವು ಪರಿಚಯ ಆದಾಗ್ಲಿಂದ ಹಂಗೆ ಆಗಿರೋದು. ಹೋದ ವರ್ಷನ ಅಷ್ಟೇ ಸುರಭಿ ಬರ್ಡೇ ಆಯ್ತು, ಆಮೇಲೆ ಇದಾಯ್ತು. ಈ ವರ್ಷನ ಹಂಗೆ ಆಯ್ತು. ಏನಕ್ಕೆ ಅನ್ನೋದು ಗೊತ್ತಿಲ್ಲ. ದೃಷ್ಟಿ ಎಲ್ಲ ನೆಕ್ಸ್ಟ್ ಸುರಭಿ ಬರ್ಡೇ ಆಗಿಶಕ್ ನಾ ಏನ್ ಮಾಡ್ಬೇಕು ಗೊತ್ತಾ, ಏನು ಮಾತಾಡ್ಬಾರ್ದು. ಏನೇ ಆದ್ರೂ ಸರಿ ಬ್ರೋ ನಾಳೆ ಮಾತಾಡೋಣ ಆಗ್ಬಿಟ್ಟು ಮಾತಾಡ್ಬೇಕು. ಡೆಫಿನೆಟ್ಲಿ. ಇನ್ ಮಾತಾಡಕ್ ಏನಿಲ್ವಲ್ಲ ಬ್ರೋ, ಆತರ ಇನ್ನ ಬರಲ್ಲ. ತಂದಿಲ್ವಾ? ಇಲ್ಲ ಮೈಕ್ ಆಗಿಲ್ಲ. ನಾನು ಮಾಡ್ಕೊ ತೆಗ್ದು ಬಿಡ್ರಿ, ಕೇಳಿಸ್ದೆ ಮಾಡ್ಕೋತೀನಿ. ಬೆವ್ತ ಹೋಗ್ತಾ ಇದೆ ಆಯ್ತಾ ಗಾಯ್ಸ್. ಎಲ್ಲ ಅಡ್ಡೆ ಹಾಕಿರೋ ಹಣ್ಣುಗಳಾದಂಗ ಆಗ್ಬಿಟ್ಟಿದಾರೆ. ಇವಾಗ ಚೆನ್ನಾಗ್ ಕಾಣ್ತಿದೀರಾ, ಬೆಳಕ್ ಬಂದ್ಮೇಲೆ ಕಪ್ಪು ಕಾಣಿಸ್ತಿದ್ರಿ. ಆಗ ಆಮೇಲೆ ಇನ್ನೊಂದು, ನಾವಿಬ್ರು ಮಾತಾಡಿಲ್ದೆ ಟ್ವಿನ್ನಿಂಗ್ ಆಫ್ಟರ್ ಅ ಲಾಂಗ್ ಟೈಮ್. ಏನದು ಮಾತಾಡಿದ್ದು ಟ್ವಿನ್ನಿಂಗ್. ಏನೋ ಅನ್ಕೊಂಡಿರ್ತೀನಿ ನಾನು, ಸೇಮ್ ಥಾಟ್ಸ್. ಏನೋ ನಾನ್ ಸೇಮ್ ಡ್ರೆಸ್, ಅವಳು ಸೇಮ್ ಡ್ರೆಸ್. ಹೆಂಗೆ ನಾವು ಅದೇ ಹೇಳೋದು, ಅದೇನೋ ಒಂದೇ ಮೈಂಡ್ ಅಂತ. ಅಡಲ್ಟ್ ಬಟ್ ಚೈಲ್ಡ್ ಅಂತ. ಅಡಲ್ಟ್ಸ್ ಕಮ್ ಚೈಲ್ಡ್. ಆಕ್ಚುಲಿ ಇವತ್ತು ನಾವು ಆಚೆ ಪ್ಲಾನ್ ಅದೇ ಆಗಿದಿತ್ತು. ಏನೋ ಮಾತಾಡ ಹಾ, ನಾನು ಅನ್ನೇ ಫಸ್ಟ್ ಪ್ಲಾನ್ ಮಾಡಿದೆ. ಆಮೇಲೆ ಅದೇ ಟೈಮ್ಗೆ ಸುರಭಿ ಟೆಕ್ಸ್ಟ್, ಆಮೇಲೆ ಒಟ್ಟಿಗೆ ಆಗಿ ಇವಾಗ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಇವ್ರ ಮನೆಗೆ ಸುಳ್ಳು ಹೇಳ್ಬಿಟ್ಟು ಬಂದಿದ್ವಿ. ಒಂದ್ ಸ್ವಲ್ಪ ಕೆಲಸ ಐತೆ. ಅವ್ರೇನ ಬ್ಲಾಗ್ ಮಾಡಿದ್ರೆ ನಮ್ಮದೇ ಅಣ್ಣ ಶೂಟ್ ಐತೆ, ಪ್ರಮೋಷನ್ ಶೂಟ್ ಅಂದ್ಬಿಟ್ನ. ಅಂದ್ರೆ ಏನಾಯ್ತು ಅಂದ್ರೆ, ಇವಳು ಮರ್ತ್ಕೊಬಿಟ್ಟಿದ್ದಾಳೆ ಅದನ್ನ. ಎಲ್ಲಾರು ಹೋಗೋಣ ಅಂತ ಟೆಕ್ಸ್ಟ್ ಹಾಕಿದ್ದಾಳೆ. ಅವ್ರು ಪ್ಲಾನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ಮೇಲೆ ಆಮೇಲೆ ನೆನಪಾಗಿರೋದು. ಅವ್ರ ಮನೆಗೆ ಹೋಗ್ಬೇಕಿತ್ತು, ಮನೆಗೆ ಕರೆದಿದ್ರು ಇವತ್ತು. ತುಂಬಾ ದಿನ ಆಗಿತ್ತು ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಸುಳ್ಳು ಹೇಳಿರೋದು ನಾವು. ಇವತ್ತು ಇಂಪಾರ್ಟೆಂಟ್ ಮೈಸೂರಿಗೆ ಹೋಗ್ಬೇಕು, ಪ್ರಮೋಷನ್ ಶೂಟ್ ಐತೆ, ಕೆಲ್ಸ ಇದೆ ಅಂತ ಅಂದ್ಬಿಟ್ಟು ರಿಲೇಟಿವ್ ಹೇಳಿರೋದು. ನಾಳೆನಾ? ಎಲ್ಲ ಸುರಭಿ ಪ್ಲಾನ್, ನಂದಲ್ಲ. ಬೈಯಂಗಿದ್ರೆ ಸುರಭಿ. ನಿನ್ನೆ ಹೋಗಿದ್ದು ಅಂತ ಹೇಳ್ಬಿಡ್ರಿ. ಹಂಗೇನೆ ನಿನ್ನೆ ಹೋಗಿದ್ದು, ಇದರೇನ್ ಡೇಟ್ ಗೊತ್ತಾಗಲ್ಲಲ್ವಾ? ಸ್ಟೇಜ್ ಪ್ಲಾನ್ ಮಾಡಿದ್ದು ಏನ್ ಇದನ್ನೆಲ್ಲ ನಾನ್ ಮಾಡಿಲ್ಲ ಗೈಸ್. ಸುಳ್ಳು ಹೇಳ್ತವ್ರೆ. ತೇಜುಬ್ರನೇ ಹೇಳಿದ್ದು, ಇವತ್ತಿನ ದಿವಸನೇ ಹಿಂಗೆ ಹೋಗೋಣ ಅಂತ ತೇಜುಬ್ರನೇ ಹೇಳಿದ್ದು ತಾನೇ. ಹೌದು, ಈ ಹುಡುಗಿರೇ ಹಿಂಗೆ ಅಲ್ಲ ಬ್ರ. ರಿಯಾಲಿಟಿ ಗೊತ್ತಿಲ್ದೇ ಇರೋರ್ನ ಬೇಕಾದ್ರೆ ಏನಾರು ಹೇಳ್ಬಿಟ್ಟು ನಂಬಿಸ್ಬಿಡ್ತಾರೆ, ನಂಬುವಂತಾರ ಆಗ್ಬಿಟ್ರೆ. ಅದೇ ಮಾಡೋದೆಲ್ಲ ಅವರು ಹಾಕೋದ್ ನಮ್ಮ ಮೇಲೆ. ಏನೇ ಮಾಡಿದ್ರು ನಮ್ಮ ಮೇಲೆ ಅಲ್ವಾ ಬರೋದು. ಈಗ ಹೊರಗಡೆ ಯಾರೇ ಸಿಕ್ಕಿದ್ರು ನಾವು ಹುಡುಗಿನ ಯಾಕೋ ಹಂಗ ಅಳಿಸ್ತೀಯ ಅಂತಾರೆ. ನಾನು ಅವಳು ಅಳಿಸ್ತೀನಿ, ಅವಳು ಅದನ್ನ ಅಳಿಸ್ತಾರೆ ಅಂತ ಡೈರೆಕ್ಟ್ ಆಗಿ ನೋಡ್ರೆ ಗೊತ್ತಾಗುತ್ತೆ. ಹಂಗೆ ನಮ್ಮ ಅಪ್ಪ ಬಂದಾಗ್ಲೂ ಹಾಕೊಟ್ಟವಳೆ ಮನೆಗೆ. ನಮ್ಮಪ್ಪನ್ ಕಾಮಿಡಿ ಕೇಳಿಸ್ಕೊಳ್ರಿ. ಬಂದ್ಬಿಟ್ಟು ಯಾಕೆ ಬಂದೆ ನೋಡಕ್ಕೆ ಅಂದ್ರೆ, ಒಂದ್ ಐಫೋನ್ ನಿನ್ನಂತೆ ಒಂತದ್ದು ಮತ್ತೆ ಚಾರ್ಜರ್ ಸ್ಕೂಟಿ ತೆಗೆಸ್ಕೊಂಡು ಹೋಗಂಟ ಬಿಡ್ಲಿಲ್ಲ. ಅದನ್ನ ರೇಗಿಸ್ಕೊಂಡೆ ಇದ್ ಮಾಡ್ಬಿಟ್ರು. ಏನ್ ಚಾರ್ಜರ್ ಸ್ಕೂಟಿ?
ಸ್ಕೂಟಿ ಎಲೆಕ್ಟ್ರಿಕ್ ಸ್ಕೂಟಿ. ಅವ್ರ ಹಂಗೆ ಅಲ್ಲ, ನಮ್ಮ ಹಳ್ಳಿ ಕಡೆ ಅಲ್ವಾ ಹಂಗೆ ಮಾತಾಡೋದು. ಅದನ್ನ ನೀನ್ ಕೊಡ್ಬೇಕು ಅಂತ ಹಾ ಹಿಡ್ಕೊಂಡಿರೋದು. ತಾನೆ ಏ ಬ್ರೋ ಸುಮ್ನೆ ಕೇಳಿದ್ದು ಬ್ರೋ, ನೀವು ಇದ್ ನೋಡ್ಬಿಟ್ರಂತೂ ಡೈಲಿ ವ್ಲಾಗ್ ನೋಡ್ತಾರೆ. ಆಮೇಲೆ ಇನ್ನೊಂದ್ ಮಾತು ಹೇಳಿತ್ತು, ಏನಂತ ಅಂದ್ರೆ ಏನೋ ನಾನು ಬೇರೆಯವ್ರ ವ್ಲಾಗ್ ನೋಡ್ತೀನಿ, ಅವ್ರು ಎಷ್ಟು ಚೆನ್ನಾಗ್ ಮಾಡ್ತಾರೆ, ನೀವು ನಿಮ್ನ ಅಕ್ಕನ್ ಗಾಂಡು ನೀನ್ ಅಕ್ಕನ್ ಅನ್ಕೊಂಡ್ ಬೈದಾಡ್ಕೊಂಡ್ ಮಾಡ್ತೀರಲ್ರ ಅಂತಾನು ಅಂದವ್ರು. ಇವ್ರ ಅಜ್ಜಿನೂ ಅದನ್ನೇ ಅಂದೈತೆ. ಇವಳು ಮಾತಾಡೋದ್ ಹೇಳಲ್ಲ, ನಾನ್ ಮಾತಾಡೋದ ಇದ್ ಮಾಡ್ತಾರೆ. ಸೊ ಗೈಸ್, ಯಾರು ಇಲ್ಲಿ ನೀವು ಅನ್ಕೊಳಂಗೆ ಸುರಭಿನ ನೀವು ಸೈಲೆಂಟ್ ಅನ್ಕೋಬಿಟ್ರೆ ಸೈಲೆಂಟೇನೆ, ಬಟ್ ಅದೊಂದಿದೆ ಅವಳು ಇದ್ರಲ್ಲಿ ನೋಡ್ಬಿಟ್ರೆ ನಿಜವಾದ ರೂಪ. ಹೇಳ್ತಾರ ಲೆಕ್ಕಾಚಾರ, ರೀಲ್ ಬೇರೆ ರಿಯಲ್ ಬೇರೆ ಹಂಗಲ್ಲ ನಾನು ಹೇಳ್ತಿರೋದು. ಮುಗ್ಧತೆ ಇದೆ, ಆ ಮುಗ್ಧತೆ ಇದೆ, ಆ ಮುಗ್ಧತೆ ಜೊತೆನೆ ಕೋಪನೂ ಇದೆ. ಅದೇನೋ ಅಂತಾರಲ್ಲ, ಏನ್ ಮಾಮ ಅದು, ನಮ್ಮವ್ರ ಮೇಲೆ ತೋರಿಸ್ತಾರೆ, ಇನ್ಯಾರ ಮೇಲೆ ತೋರಿಸ್ತಾರೆ. ನೋಡಪ್ಪ, ಕೋಪ ಅನ್ನೋದು ಗೈಸ್ ನೆಂಟ್ರು ಇದ್ದಂಗ್ ಇರ್ಬೇಕು, ರಿಲೇಟಿವ್ ಇದ್ದಂಗ್ ಇರ್ಬೇಕು, ಬಂದ್ಬೇಕು ಹೋಗ್ಬೇಕು, ಯಾವಾಗ್ಲೂ ಇರ್ಬಾರ್ದು. ರಿಲೇಟಿವ್ ಬಂದು ಹೋಗ್ತಾರಲ್ವಾ, ಕೋಪ ಅನ್ನೋದು ಹಂಗಿರ್ಬೇಕು, ಯಾವಾಗ್ಲೂ ಮೈ ಮೇಲೆ ಇರಬಾರ್ದು. ಸಂಬಂಧಿಕರೆಲ್ಲ ನನಗೆ ಹುಟ್ಟಿರೋದು. ಕೋಪ ನನ್ ಮಗ, ಇವ್ನು ನನ್ ಮಗ ಅಂತ. ಕಮ್ಮಿ ಇಲ್ಲ ಇಲ್ಲ ಗೈಸ್, ನಾನ್ ಏನ್ ತಮ್ಮ, ಕೋಪ ನಿಮ್ ತಮ್ಮ. ಆಯ್ತಮ್ಮ. ಸೊ ಗೈಸ್, ನಾವ್ ಇವತ್ತೆಲ್ಲ ಜೊತೆಲಿ ಮಂಚಿನ ಮಲೆ ಡ್ಯಾಮ್ಗೆ ಹೋಗ್ತಿದೀವಿ. ಎಲ್ಲಿ ಹೋಗ್ತಿದೀವಿ ಅಂತಾನೆ ಹೇಳಿಲ್ಲ. ಮಂಚನ ಬೆಲೆ ಮಂಚನ ಸುರಭಿ ಕೈಲಿ ಹೇಳ್ಸ್ರಿ, ಹೇಳು ಹೇಳು ಹೇಳು. ಫಿಶ್ ತಿನ್ನಕ್ ಹೋಗ್ತಾ ಇದೀವಿ ಗೈಸ್. ಫಿಶ್ ಒಂದ್ ವರ್ಷ ಆಯ್ತಾ, ಒಂದ್ 3 ತಿಂಗಳು ಆಯ್ತಲ್ಲ ಮಾತಾಡಿ ಅಂತ ಎಂಜಾಯ್ ಹೋಗಿ ಆಯ್ತು ಬ್ರೋ. ಒಂದು 6 ತಿಂಗಳು ಮಂಚಿನ ಬೆಲೆ ಆಯ್ತು. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ. ಮಲೆಗೆ ಹೋಗ್ತಾ ಇದೀವಿ. ಇವಾಗ ಇವಳು ಐಸ್ ಕ್ರೀಮ್ ತಿನ್ಬೇಕಂತ ಗಾಯ್ತು ನೋಡ್ರಿ. ಅದೇನೋ ಗೊತ್ತಿಲ್ಲ, ಈ ವೆದರ್ ನೋಡ್ಬಿಟ್ರೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ಬಿಡುತ್ತೆ. ಮಳೆ ಬರೋ ವೆದರ್ ಇದೆಯಲ್ಲ, ಅದಕ್ಕೆ ಐಸ್ ಕ್ರೀಮ್ ಬೇಕಂತ. ಎಲ್ಲಿದೆ ಐಸ್ ಕ್ರೀಮ್? ಫಿಶ್ ತಿನ್ನು ಅಂದ್ರೆ ಐಸ್ ಕ್ರೀಮ್ ತಿಂತಾಳಂತೆ. ಬಂದ್ರೆ ಐಸ್ ಕ್ರೀಮ್ ಇಂಟ್ರೆಸ್ಟ್ ಇಲ್ಲ, ಈ ತರ ಕುರುಕ್ ತಿಂಡಿ ಇರಲ್ಲ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ. ತಗೋ ಯಾವ್ದು ಬೇಕು? ಐಸ್ ಕ್ರೀಮ್ ಇದೆಯಾ? ಯಾವ್ದಿದೆ? ಬೇಕ್ರಿಗೆ ಬಂದ್ಬಿಟ್ಟು ಐಸ್ ಕ್ರೀಮ್ ಇದೆಯಾ ಅಂತ ಕೇಳ್ತಾಳೆ. ಯಾವ್ದು ಬೇಕಪ್ಪ? ಕಪ್ ಐಸ್ ಹಾ ಬರ್ತಿದೆ ನೋಡ್ರಿ. 12 ಗಂಟೆಗೆ ಪ್ಲಾನ್ ಮಾಡಿದ್ದು, ಅಲ್ಲೇ 4 ಗಂಟೆ ಆಯ್ತು. ಸ್ಟ್ರಾಬೆರಿ ಕೊಂಡ್ ತಗೊಂಬಂದವಳೆ, ಇಲ್ಲೆಲ್ಲ ಮೂತಿ ಮಾಡ್ಕೊಂತೀನಿ ಅಂದ್ರೆ ಕೇಳ್ತಾ ಇಲ್ಲ ಗೈಸ್. ಇನ್ನೊಂದೇನಾದ್ರು ಈಗ ಹೋಗ್ಬೇಕಂದ್ರೆ ಒಂದು ಆಕ್ಸಿಡೆಂಟ್ ಮಾಡೋದು. ಸುರಭಿ ಏನಾದ್ರು ಐಸ್ ಕ್ರೀಮ್ ತಿನ್ನಕಲ್ಲ 5-10 ನಿಮಿಷ ನಿಲ್ಸಿಲ್ಲ ಅಂದಿದ್ರೆ, ಇಲ್ಲ ಲೈವ್ ಅಲ್ಲಿ ಆಕ್ಸಿಡೆಂಟ್ ನೋಡ್ತಿದ್ದ, ಇಲ್ಲ ನಮ್ಗೆ ಕಾರ್ ಹತ್ರ ಬಂದು ಮೈ ಜುಮ್ ಅನ್ಬಿಡ್ತು ನನ್ಗೆ. ಅಪ್ಪ ಫುಲ್ ಎಣ್ಣೆ ಹೊಡ್ಬಿಟ್ಟಿದ್ದಾರೆ ಗೈಸ್. ಕೆಲವು ಫ್ರೆಂಡ್ಸ್ ಇರ್ತಾರೆ ಭಯ ಪಡಕ್, ಅವ್ರು ನಾರ್ಮಲ್ ಆಗಿ ಅವ್ರು ಇವರೇ ಬ್ರೋ ಹೇಳಿದ್ರು. ಅವ್ನಲ್ಲಿ ಬಿದ್ದವನೇ ಒಬ್ಬ ನಾರ್ಮಲ್ ಆಗಿದ್ದಾರೆ. ಇದು ಕುಯ್ಯೋಕೆ ಹುಚ್ಚೋಯಕ್ಕೆ ಹೋಗ್ತಾನಂತೆ ಅವ್ನ ಫ್ರೆಂಡ್ ಅವ್ನ ಕಡೆನೋ. ಯಾರು ಕುಡ್ದ್ಬಿಟ್ಟು ಗಾಡಿ ಓಡಿಸ್ಬೇಡಿ. ಓಡಿಸೋದ್ರು ಅದೇನಾಗಿದೆ ಗೊತ್ತಾ ಗೈಸ್, ಆಕ್ಚುಲಿ 2 ಗಾಡಿಲಿ ಹೋಗ್ತಾ ಇದಾರೆ, 5 ಜನ ಇದಾರೆ. 5 ಜನದಲ್ಲಿ ಎಲ್ಲ ಆರಾಮಾಗಿ ಟೈಟ್ ಆಗಿರೋರು ಒಂದ್ ಗಾಡಿಲಿ, 3 ಜನ ಒಂದ್ ಗಾಡಿಲಿ ಇದಾರೆ, 2 ಒಂದ್ ಗಾಡಿಲಿ ಇದಾರೆ. 2 ಇರೋ ಗಾಡಿಲಿ ಹಿಂದೆ ಇರೋನು ಫುಲ್ ಟೈಟ್, ಅವನೇ ಇವಾಗ ಬಿದ್ದಿರೋದಲ್ಲಿ. ಫುಲ್ ನೈಟ್ ಗುಡ್ ನೈಟ್ ಆಗೋಣ. ಆ 3 ಜನ ಇರೋದ್ರಲ್ಲಿ ಒಬ್ಬ ಹಿಂದೆ ಸಪೋರ್ಟ್ ಇಟ್ಕೊಂಡು ಇಟ್ಟಿದ್ರೆ ಅವ್ನಿಗೇನೋ ಆಗ್ತಾ ಇಲ್ಲ. ಟೈಟ್ ಆಗಿ ನಾರ್ಮಲ್ ಆಗಿರೋರೆಲ್ಲ ಒಂದ್ ಗಾಡಿಲಿ ಹೋಗಿದ್ದಾರೆ, ಫುಲ್ ಟೈಟಲ್ ಆಗಿರೋನೆಲ್ಲ ಒಂದ್ ಗಾಡಿಲಿ ಬಿಟ್ಬಿಟ್ಟವ್ರೆ. ಏನು ಹೇಳ್ತಿದ್ರಿ ಹೇಳ್ರಿ. ಯಾರು ಕುಡ್ದ್ಬಿಟ್ಟು ಗಾಡಿ ಓಡಿಸ್ಬೇಡಿ, ನಿಮ್ಗೋಸ್ಕರ ನಿಮ್ ಮನೇಲಿ ಕಾಯ್ತಾ ಇರ್ತಾರೆ ಜನ. ಯಾಕೆ ಸುರಭಿ ನಿಮ್ಗೆ ಹೇಳ್ತಿರೋದು, ನಿಮ್ಗೆ ಅಷ್ಟೊಂದಿದ್ರೆ ಮನೆ ಹತ್ರನೇ ಹೋಗಿ, ಮನೆ ಹತ್ರನೇ ಇರಿ. ದಯವಿಟ್ಟು ಯಾರು ಈ ತರ ಅನಾಹುತಗಳೆಲ್ಲ ಮಾಡ್ಕೋಬೇಡಿ. ಹೌದು ಗೈಸ್, ಹುಷಾರಾಗಿರಿ, ಸೇಫ್ ಆಗಿ ಡ್ರೈವ್ ಮಾಡಿ. ಕೂಲ್ ತಂಪು ತರ ಐತೆ. ಆಮೇಲೆ ಯಾರು ಕುಡಿಯಕ್ ಹೋಗ್ಬೇಡಿ ಗೈಸ್, ಆಯ್ತಾ? ಸಂಡೇ ಆಗಿರೋದ್ರಿಂದ ಎಷ್ಟು ಕ್ರೌಡ್ ಐತೆ ಅಲ್ಲ ಬ್ರೋ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇದನ್ನೇ ಇರ್ಲಿಲ್ಲ, ಫುಲ್ಲು. ಸಂಡೇ ಆಗಿರೋದ್ರಿಂದ ವೀಕ್ ಡೇಸ್ ಅಲ್ಲಿ ಬರ್ಬೋದಿತ್ತು. ಲಾಸ್ಟ್ ಟೈಮ್ ಬಂದಾಗ ಜನನೇ ಇರ್ಲಿಲ್ಲ ನೋಡ್ರಿ, ಸಿಕ್ಕಾಪಟ್ಟೆ ಜನ. ಆರಾಮಾಗಿ ಚಿಲ್ ಮಾಡಕ್ ಆಗಲ್ಲ. ಸೇಫ್ಟಿ ಮುಖ್ಯ ಗೈಸ್. ಇಲ್ಲೆಲ್ಲ ಕುಡ್ಕೊಂಡೆಲ್ಲ ಇದು ಮಾಡ್ತಿರ್ತಾರೆ. ಸೊ ಅದಕ್ಕೆ ನೋಡ್ತಿದ್ದೀವಿ, ನೋಡೋಣ ಎಲ್ಲಾರು ಒಂದು ಎಷ್ಟು ಪ್ಲೇಸ್ ಸಿಕ್ಕಿದ್ರೆ ತಿನ್ನೋಣ.
ವಿಡಿಯೋ ಮಾಡೋಣ ಅಂತ ನೋಡ್ತಿದೀವಿ. ಸುರಭಿ ಕಲ್ಲಿಕ್ಬಿಟ್ಟು ಅದ್ರ ಮೇಲೆ ಇಕ್ಬಿಡ್ರಿ ಅಂತ ಹೇಳ್ತಿದ್ದಾಳೆ. ಬರೀ ಚೈಲ್ಡ್ಗಳ ಐಡಿಯಾಗಳೇನೆ. ಚೈಲ್ಡ್ ಐಡಿಯಾ ಅಲ್ಲ ಬ್ರೋ, ಅದು ಆಕ್ಚುಲಿ ರಿಯಲ್ ಐಡಿಯಾ. ಯಾರು ಇಲ್ಲ ಅಂತಂದ್ರೆ ಇವಾಗ ಕಲ್ಲಿಕ್ಕೆ ತಾನೇ ಮಾಡ್ತಾ ಇದ್ವಿ. ನೀವ್ ಆಕ್ಚುಲಿ ದೊಡ್ಡ ಬರ್ತಾ ಇದೀರಾ. ಇರೋದ್ನೇ ಹೇಳಿದ್ರೆ ನಿಜವಾಗ್ಲೂ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ನಮ್ಮ ಹತ್ರ ಏನು ಇಲ್ಲ, ಟ್ರೈಪಾಡ್ ಇಟ್ಕೋಬೇಕು. ಯಾರು ಇಲ್ಲ, ಟ್ರೈಪಾಡ್ ಇಲ್ಲ ಅಂತಂದ್ರೆ ಕಲ್ಲಿಕ್ಕೆ ನಾವು ಮಾಡೋದು. ನಾನು ಎಷ್ಟೆಲ್ಲ ಕಲ್ಲಿಕ್ಕೆಲ್ಲ ಮಾಡಿ ನಾವು ಬಾಟಲ್ ಹೆಲ್ಪ್ ಮಾಡ್ತೀವಿ. ಫೋನ್ ಇಕ್ಬಿಡ್ರಿ, ಹಂಗಾರೆ ಕಲ್ಲಿಕ್ರೆ ವಿಡಿಯೋ ಮಾಡ್ರಿ. ಫೋನ್ ಯಾಕೆ ಫೋನಲ್ಲಿ ತಾನೇ ವಿಡಿಯೋ ಮಾಡೋದು. ಅದನ್ನೇ ಹೇಳ್ತಿಲ್ಲ ಇವ್ರು. ಏನ್ ಹೇಳ್ತಿದಾರೆ ಗೊತ್ತಾ, ನಾವೆಲ್ಲರೂ ಹೋದ್ರೆ ಕಲ್ಲಿಕ್ಕೆ ವಿಡಿಯೋ ಮಾಡೋದು. ಫೋನ ಅದ್ರ ಮುಂದೆ ಇಕ್ಕಿ. ಇಲ್ಲಿ ನೋಡಿ ಗೈಸ್, ಇಬ್ರು ಇದು ಬ್ಲ್ಯಾಕ್ ಬ್ರೌನ್, ಬಟ್ ಇಲ್ಲಿ ಬ್ಲ್ಯಾಕ್ ತರ ಕಾಣಿಸ್ತಾ ಇತ್ತು. ಇದು ಬ್ಲಾಕ್ ತರ ಆಯ್ತಾ? ಅದು ಸ್ವಲ್ಪ ಎರಡು ಬ್ಲ್ಯಾಕ್ ತರ ಕಾಣಿಸ್ತಾ ಇತ್ತು. ಹೌದಾ? ಏನೂ ಮಾಡಂಗಿಲ್ಲ ಗೈಸ್, ಅವ್ರು ಬರೋವರೆಗೂ ವೇಟ್ ಮಾಡಿ ಅವ್ರಿಗೆಲ್ಲ ವಿಡಿಯೋ ಮಾಡಿಸ್ಬೇಕಷ್ಟೇ. ವೇಟ್ ಮಾಡುವ. ಚೆನ್ನಾಗಿ ಕಾಣಿಸ್ತಾ ಏನ ನೋಡ ಬನ್ರಿ, ಟ್ರೈ ಮಾಡೋಣ. ಹಿಂಗ್ ಚೆನ್ನಾಗಿ ಬರ್ತದೆ. ಸಿನಿಮ್ಯಾಟಿಕ್ ಆಗಿ ಮಾಡ್ಬೇಕು ವಿಡಿಯೋ. ಇಲ್ಲ ಗೈಸ್, ಚಂದು ಬ್ರೋ ಕ್ಯಾಮ್ರಾಮನ್ ಆಗಿದ್ದಾರೆ. ಹಾ, ನಾ ಎಲ್ಲಿ ಬಂದ್ರು ಫೋಟೋ ಸ್ವಿಚ್ ಬಿಡಲ್ಲ ಈ ಹುಡುಗಿರು. ನಾವೇನಿಲ್ಲ ಗೈಸ್, ಹಿಂಗೊಂದು ಇವ್ರು ನೋಡ್ರಿ ಇಲ್ಲಿ. ಅಯ್ಯೋ ರಾಮ, ಏನೇ ಮಾಡಂಗಿಲ್ಲ, ತಿನ್ನಕ್ಕೆ ಅಂತ ಬಂದಿರೋದು. ಇಲ್ಲಿ ಫೋಟೋ ತಕ್ಕೊತಿದೀವಿ. ಟಾರ್ಚ್ ಆನ್ ಮಾಡಿದೀನಿ. ಸುರಭಿ ಹೆಂಗ್ ಕಾಣ್ತಿದ್ದಾಳೆ ಮತ್ತೆ ಇವ್ರು ಹೆಂಗ್ ಕಾಣ್ತಿದಾರೆ ಹೇಳ್ರಿ. ಟಾರ್ಚ್ ಆನ್ ಮಾಡಿ ವ್ಲಾಗ್ ಮಾಡ್ರಿ ಅಂತ ಹೇಳ್ತಾರೆ. ಎಲ್ಲ ತಂದಿಕ್ಕಿದ್ದಾರೆ ಗೈಸ್, ಚೆಲ್ ಬಿಟ್ಟಿದೆ. ಏನೋ ಹಂಗ ಮಾಡ್ರಿ. ಹಾ, ಓಕೆ ಗೈಸ್. ಈಗ ಕತ್ಲೆ ಆಗ್ತಾ ಬಂತಲ್ಲ, ಫೋಟೋ ವಿಡಿಯೋ ಚೆನ್ನಾಗಿ ಬರ್ತಿಲ್ಲ. ಇಲ್ಲ ಬ್ರೋ, ಇನ್ನ ನಾಸ್ತಿ ಇಲ್ಲೇ ಪರವಾಗಿಲ್ಲ. ಇಲ್ಲಿ ಇನ್ನ ನಾಸ್ತಿ ಆಗಿ ಬರ್ತಿದೆ ಗೈಸ್ ವಿಡಿಯೋ ಎಲ್ಲ, ಬ್ಲಾಗ್ ಎಲ್ಲ. ಏನೋ ಮಾಡಂಗಿಲ್ಲ. ನೀವು ಇವಾಗೆಲ್ಲ ಸಿಕ್ಕಾಪಟ್ಟೆ ಕಮೆಂಟ್ಸ್ ಆಗಿರ್ಬೋದು, ಏನೇ ಹಾಕಿದ್ರು, ಯಾವುದೇ ವಿಡಿಯೋ ಹಾಕಿದ್ರು, ಯಾವುದೇ ಬರ್ಡೇ ವಿಡಿಯೋ ಆಗಿದ್ರು ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬರ್ತಿತ್ತು. ಯಾಕೆ ಚಂದು ನನ್ನೆಯವ್ರು ಬರ್ದಿಲ್ವಾ, ಚಂದೊಬ್ರು ಎಲ್ಲ ಇತ್ತು, ಏನಾಯ್ತು ನಿಮ್ಗಳ ಮಧ್ಯ, ಯಾಕೆ ಮಾತಾಡ್ತಿಲ್ಲ, ಏನು ಎಂತ ಅಂತ ಸಿಕ್ಕಾಪಟ್ಟೆ ಬರ್ತಿತ್ತು. ಯಾವುದೇ ವಿಡಿಯೋ ಹಾಕ್ಲಿ, ಯಾವುದೇ ಒಂದು ಸ್ಟೋರಿ ಹಾಕ್ಲಿ, ಯಾವುದೇ ವ್ಲಾಗ್ ಹಾಕ್ಲಿ, ಸಿಕ್ಕಾಪಟ್ಟೆ ಬರ್ತಿತ್ತು. ಏನು ಅಂದರೆ ಲೈಕ್ ಈಗ ಕ್ಲಾರಿಫಿಕೇಶನ್ಗೋಸ್ಕರ ಎಲ್ಲ ಮೀಟ್ ಆಗಿದ್ದೀವಿ. ಜಗಳ ಅನ್ನೋದು, ಮನಸ್ತಾಪ ಅನ್ನೋದು ಎಲ್ಲರ ಜೊತೆನೂ ಬರುತ್ತೆ. ಸೊ ನಾವು ಇರಬೇಕಾದ್ರೂ ಹೋಗ್ಬೇಕಾದ್ರೂ ನಮ್ಮ ಜೊತೆ ಜಗಳ ಅನ್ನೋದು ಇರಬಾರ್ದು. ಯಾಕೆಂದರೆ ಯಾರೂ ಶಾಶ್ವತ ಅಲ್ಲ, ಏನೂ ಶಾಶ್ವತ ಅಲ್ಲ. ಸೊ ನಾವಿಲ್ಲಿ ಇಷ್ಟು ಎಮೋಷ್ನಲ್ ಆಗಿ ಮಾತಾಡ್ತಿದ್ರೆ ಇಲ್ಲಿ ನೋಡಿ ತಿಂತಿದ್ದಾರೆ. ಸೊ ವ್ಯಕ್ತಿಗಳು ಶಾಶ್ವತ ಮತ್ತು ಮಾತುಗಳು ಶಾಶ್ವತ. ಸೊ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಮಾತುಗಳು ಶಾಶ್ವತ ಬ್ರೋ, ಮಾತುಗಳಿಂದಾನೇ ಬ್ರೋ ಜಗಳ ಆಗಿರೋದು. ಮಾತುಗಳು ಶಾಶ್ವತ ಅಂತ ಈಗ ಅವ್ರು ಹೇಳಿದ್ರು ಏನಂತ, ಬರುತ್ತೆ ಹೋಗುತ್ತೆ, ಮಾತುಗಳು ಶಾಶ್ವತ. ಅದೇ ಮಾತುಗಳು ಶಾಶ್ವತ ಮಾತು ಶಾಶ್ವತ ಅಲ್ಲ. ಒಳ್ಳೊಳ್ಳೆ ಮಾತುಗಳು ತಿರ್ಗೋಸ್ಬಿಟ್ರು. ಒಳ್ಳೊಳ್ಳೆ ಮೆಮೊರೀಸ್ ಶಾಶ್ವತ, ಮಾತುಗಳು ಶಾಶ್ವತ ಅಲ್ಲ. ಮೆಮೊರೀಸ್. ನನ್ಗೇನ್ ಗೊತ್ತಾ, ನೀವ್ ತಪ್ಪು ಮಾಡ್ದಾಗ ಖುಷಿ ಆಗತ್ತೆ. ನಾನ್ ತಪ್ಪು ಮಾಡ್ದಾಗ ಏನ್ ಎತ್ತಿ ತೋರಿಸ್ತಿರಲ್ಲ, ಅದಕ್ಕೆ. ಓಕೆ ಓಕೆ ಗೈಸ್, ನನಗೇನು ನಗು ಬಂತು. ಡಬಲ್ ಮೀನಿಂಗ್ ಏನು ಹೇಳಲ್ಲ, ಅದು ಮಾತಾಡೋದು ಬೇಡ. ಎತ್ತಿ ತೋರಿಸ್ತಾರೆ ಅಂತ. ನಾನು ಆ ಥರ ಹೇಳಿಲ್ಲ. ಗೊತ್ತಾಯ್ತು. ಸೊ ಗೈಸ್, ನಮ್ದೇನಿಲ್ಲ, ನಮ್ದು ಕ್ಲಾರಿಫೈ ಆಗಿದೆ. ಒಂದು ಚಿಕ್ಕ ಮಕ್ಳಂಗೆ ಕಿತ್ತಾಡ್ಕೋತೀವಿ. ಇದ್ರಲ್ಲಿ ನಂದು ಎಂಟರ್ಫೈನ್ ಇಲ್ಲ ಜಗದಲ್ಲಿ. ಎಲ್ಲ ಇವ್ರದೇನೆ ಇರೋದು. ತ್ರಿಮೂರ್ತಿಗಳು ಮೂರ್ತಿ ಮಾಡಿದ್ರು ನನ್ನ. ಸೊ ಹಂಗೆ ಮೂರ್ತಿ ಆಗಿದ್ದೆ, ಈಗ ಮಾತಾಡ್ತಿದ್ದೀನಿ. ತ್ರಿಮೂರ್ತಿಗಳು ಮೂರ್ತಿ ಮಾಡಿ ಕರೆಕ್ಟ್, ನಿನ್ ಮೂರ್ತಿನೇ ತ್ರಿಮೂರ್ತಿಗಳು ಮೂರ್ತಿ ಮಾಡಿದ್ರು ನನ್ನ, ಮೂರ್ತಿ ಆಗಿದ್ದೆ. ಸೊ ಇವರೆಲ್ಲ ಈಗ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಈಗ ನಿಮಗೆ ಕ್ಲಾರಿಫೈ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್. ಏನೂ ಇಲ್ಲ ನಮ್ಗಳ ಮಧ್ಯೆ ಜಗಳ ಅಂತ, ದೊಡ್ಡ ಜಗಳ ಏನೂ ಆಗಿಲ್ಲ. ಇನ್ನು ಕೆಲವರೆಲ್ಲ ಹೆಂಗೆ ಮಾತಾಡಿದ್ದಾರೆ ಗೊತ್ತಾ ಬ್ರೋ, ಈ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಬಿಟ್ಟಿದ್ದಾರೆ. ಹಂಗೆ ಬಂದಿದೆ, ನಂಗೆ ಕಿವಿಗೆ ಬಂದಿದೆ, ಕಿತ್ತಾಡಿದ್ದಾರೆ. ಎಲ್ಲ ಇಷ್ಟೇ. ಇಲ್ಲಿ ನೋಡಿ ಹೆಂಗೆ ಹಿಂಗೆ ಕಿತ್ತಾಡಿದ್ದಾರೆ ಅಂತ. ಏನೂ ಇಲ್ಲ ಗೈಸ್, ನಾವು ಚೆನ್ನಾಗೇ ಇದ್ದೀವಿ. ಮಾತು ಅಷ್ಟೇನೆ. ಸೊ ಮಾತಾಡಿ ಬಾಯಿ ನೋಯ್ತಿದೆ. ಸೊ ಇವಾಗ ಇವ್ರಿಗೆ ಮಾತಾಡಕ್ ಹೋಗೋಣ. ಸೊ ಗೈಸ್, ಫೈನಲಿ ಅಕ್ಕ ಬ್ಯಾಕು, ತಂಗಿ ಬ್ಯಾಕು. ಸ್ವಲ್ಪ ನೀಟಾಗಿ ಮಾತಾಡಿ. ಅಕ್ಕ ಬ್ಯಾಗ್ ಅಕ್ಕ ಮತ್ತೆ ಬಂದಿದ್ದಾರೆ ಅಂತ ಅರ್ಥ. ಚೆನ್ನಾಗಿದೆ ಕೇಳಕ್ಕೆ.
ಅಂದ್ರೆ ಇದು ಅಜೀಬ್ ಮಾಡ್ತವ್ರೆ ನನಗೆ ಹೋಗಿ ವಿ ಆರ್ ಬ್ಯಾಕ್ ನೀನ್ ತಪ್ಪು ಮಾಡೋದು ನನಗೆ ಖುಷಿ ಆಯ್ತು. ಹೋಗಲೆ ಗೈಸ್ ವಿ ಆರ್ ಬ್ಯಾಕ್ ಅಷ್ಟೇ. ಗೈಸ್ ಈ ತರ ನಗಾಡಿ ಎಷ್ಟು ದಿನ ಆಗೋಗಿತ್ತು ನನ್ಗೆ. ಹೌದು ನಂಗೆ ಇಲ್ಲೆಲ್ಲ ನೋಡ್ತಾಯ್ತು ಆಲ್ರೆಡಿ. ನಾವು ಸಿಕ್ತಾಗೆಲ್ಲ ಇದೇ ತರ ನಗಾಡಿ ಇದೇ ತರ ಕಾಮಿಡಿ ಮಾಡಿ ನೆಕ್ಸ್ಟ್ ಲೆವೆಲಲ್ಲೆಲ್ಲ ಮಾತಾಡ್ತಾ ಇದ್ವಿ. ಸೊ ಅದು ಕಟ್ಟಾಗೋಗಿತ್ತು. ಇವಾಗ ಮತ್ತೆ ವಿ ಆರ್ ಬ್ಯಾಕ್. ಒಂದ್ಸಲ ಹೇಳ್ಬೋದು, ಮತ್ತೆ ನಮಗ್ ಖುಷಿ ಅದು. ಎಲ್ಲ ಮಾತಾಡೋಣ ನಾನು ದೇವರನ್ನ ಮಾತಾಡೋಣ ಆಮೇಲೆ ಅನ್ಕೊಂಡ್ ಕುತ್ಕೊಳ್ಳಿ ಮತ್ತೆ. ನಮಗಂತೂ ತುಂಬಾ ಖುಷಿ ಇದೆ ಗೈಸ್. ಹೌದು ಇವ್ರಿಬ್ರು ಏನಾರ ಮಾಡ್ಕೊಂಡ್ಲಿ, ನಾವಿಬ್ರು ಚೆನ್ನಾಗಿರ್ತೀವಿ. ನಾವಿಬ್ರು ಏನ್ ಮಾಡ್ಕೊಳಕಾಯ್ತದೆ ಹುಡುಗ್ರಪ್ಪ ನಾವು. ನಮ್ದೇನ್ ಜಗಳ ಅಲ್ಲ. ಅವ್ರ ಹೆಂಗ್ ಹೇಳ್ತವ್ರೆ ಅಂದ್ರೆ ನಾ ಆತರ ಹೇಳಿಲ್ಲ. ಡಬಲ್ ಮೀನಿಂಗ್ ತಿಳ್ಕೊಂತ ಹಾ ಛೇ ಗೈಸ್ ಈ ತೇಜು ಬ್ರೋ, ಗೈಸ್ ಈ ತೇಜು ಬ್ರೋ ಡಬಲ್ ಮೀನಿಂಗ್ ಬಾಯ್ ಆಗಿದ್ದಾರೆ. ಅದೇ ಹೇಳಿಲ್ವಾ ಕೆಟ್ಟೋಗರೆ ತೇಜು ಬ್ರೋ, ಚೆನ್ನಾಗಿಲ್ಲ ಅವರು. ಹೂವ ಹಿಂಗಿದ್ದಿದ್ ಹಿಂಗ್ ಹೋಗ್ತೈತೆ. ಬಾಡೋಗಿದ್ದೀರಾ ನೀವು? ಹಾ ಕೆಟ್ಟೋಗಿದ್ದೀರಾ. ಸಾಕು ಸಾಕು ಆಯ್ತು. ಸೊ ಈಗ ನಂದೊಂದು ಕ್ವಶನ್ ಇದೆ. ನೀವು ಮಾತಾಡ್ತಿರ್ನಿಲ್ಲ ಅಲ್ವಾ, ಇಬ್ರಲ್ಲಿ ಯಾರು ಇಬ್ರು ಹೇಳ್ತಿದ್ರಾ? ನಾನ್ ನೋಡಿದ್ರೆ ಅಫ್ ಕೋರ್ಸ್ ಬಂದೇ ಬರುತ್ತದು. ಇದಕ್ಕೋಸ್ಕರ ಏನು ತಂದು ಜಗಳ ಆಡ್ಬೋದು? ಬ್ರೋ ಏನ್ ಗೊತ್ತಾ, ರೋಡಲ್ಲಿರೋ ಜೊತೆ ಹೋಗಿ ಜಗಳ ಆಡ್ಲಾ ನಾನು? ರೋಡಲ್ಲಿರೋ ಜೊತೆ ಜಗಳ ಆಡಕ್ಕಾಗಲ್ಲ. ನಮ್ಮವ್ರು ಅಂತ ಅನ್ಕೊಂಡು ಬರುತ್ತೆ ಹೋಗುತ್ತೆ. ಅದು ಟೈಮು ಸಂದರ್ಭ ದೃಷ್ಟಿ ಬಟ್ ಏನೇನು ಎಲ್ಲ ಒಟ್ಟಿಗೆ ಅಟ್ಕಾಯಿಸ್ಕೊಂಡಿದೆ ಅಷ್ಟೇ. ಅಷ್ಟೇ ಹೇಳ್ಬೋದು. ಇದು ಅಷ್ಟೇ. ಸೊ ಇವಾಗ ಹೇಗೆ ಅನ್ನಿಸ್ತಿದೆ? ಹೇಗ್ ಅನ್ಸ್ತಿದೆ ಹೇಳು? ನನ್ಗೆ ಖುಷಿ ಆಗ್ತಿದೆ ಗೈಸ್. ಎಷ್ಟೋ ದಿನ ಆದ್ಮೇಲೆ ಮತ್ತೆ ಸಿಗ್ತಾ ಇದ್ದೀವಿ ಅಂತಂದ್ರೆ ಎಂಥವ್ರಿಗೂ ಖುಷಿ ಆಗುತ್ತೆ. ಈಗ ನಮ್ಮ ಫಾಲೋವರ್ಸ್ ನೀವೇ ನೋಡಿರ್ತೀರ ಅಲ್ವಾ, ಜಗಳಾಡ್ಕೊಂಡಿದ್ವಿ ಹಂಗೆ ಹಿಂಗೆ ಅಂತೆಲ್ಲ ನೀವು ಥಿಂಕ್ ಮಾಡಿರ್ತೀರ. ಇವಾಗ ಸಡನ್ ಆಗಿ ನಾವಿಬ್ರು ಒಟ್ಟಿಗೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅದಕ್ಕೂ ಟ್ರಿಬಲ್ ಜಾಸ್ತಿ ನನಗೆ ಖುಷಿ ಆಗುತ್ತೆ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸೇರಿ ಜೊತೆಯಾಗಿ ಅಂತ ಕಾಯ್ತಾ ಇದ್ರು. ಅದೇ ಅವ್ರಿಗೆ ಅಷ್ಟು ಖುಷಿ ಆಗುತ್ತೋ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಅದಕ್ಕೂ ಟ್ರಿಬಲ್ ಜಾಸ್ತಿ ಖುಷಿ ಆಗಿದೆ ನಂಗೆ ಅಂತ. ಹೌದು ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ. ಆಕ್ಚುಲಿ ಬೇರೆಯವ್ರದ್ದೆಲ್ಲ ನನಗೆ ಗೊತ್ತಿಲ್ಲ ಗೈಸ್, ಅವ್ರ ಬಾಂಡಿಂಗ್ ದೂರ ಆಗಿದ ತಕ್ಷಣ ಹೋಗ್ಬಿಡುತ್ತೆ ಅದು ಇದು ಅಂತ ಇರುತ್ತೆ. ಬಟ್ ನಮ್ದು ನಂಗೆ ಆ ಥರ ಅನಿಸ್ತಾನೆ ಇಲ್ಲ. ಎರಡನೇ ಸತಿ ಜಗಳ ಆಡಿರೋದು. ಸೊ ಅವಾಗ್ಲೂ ಹಂಗೆ ಮಾತಾಡೋದ್ವಿ, ಹಿಂಗೆ ಬಂದ ತಕ್ಷಣ ಈ ಸತಿನೂ ಹಿಂಗೆ ನಾನು ರಿಟರ್ನ್ ಮಾಡಿದೆ. ಬಾಸ್ ಎತ್ತಿಲ್ಲ ಬಾಸು. ಆಕ್ಚುಲಿ ಏನಾಗಿದ್ದು ಗೊತ್ತಾ, ಏನಕ್ಕೆ ಏಯ್ ಸಿರಿ ಕಾಲ್ ಟು ಯಾರಿಗೋ ಹೇಳಿದ್ದು, ಏನೋ ಇನ್ನೊಬ್ರು ಕಾಲ್ ಮಾಡಕ್ಕೆ ಹೇಳಿದ್ದು. ನಾನಲ್ಲಿ ತಲೆ ಒಡ್ಸ್ಕೊತಾ ಇದ್ದೆ, ಸಿರಿಗೆ ಹೇಳ್ದೆ ಕಾಲ್ ಮಾಡು ಅಂತ. ಅದು ನಿಮಗೆ ಬಂದ್ಬಿಡೈತೆ ಕಾಲು. ಆಮೇಲೆ ನೀವೇನೇನೋ ಅನ್ಕೊಬಿಡ್ತೀರ ಅನ್ಕೊಂಡು ನಾನು ಪಟ್ಟಂತ ಕಟ್ ಮಾಡಿ ಆಮೇಲೆ ಎತ್ತಿಲ್ಲ. ಅವರು ಬರ್ಡೇಗೆ ಪ್ಲಾನ್ ಮಾಡಿದ್ರಂತೆ, ನಿಜ ಕರೆದಿದ್ರೆ ನಾನು ಹಂಗೆ ಹೋಗ್ತಾ ಇದ್ದೆ. ಅವ್ರಿಗೆ ಅದನ್ನೂ ಹೇಳಿದೆ ನಾನು ಹೋಗ್ತೀನಿ ಅಂತ. ನೀವ್ ಹೆಂಗೆ ನಮಗ್ ಕೋಪ ಇರುತ್ತೆ ಅಂತ ಅನ್ಕೊಂಡಿದ್ರು, ನಮಗೂ ಹಂಗೆ ಇತ್ತು. ಮಾತಾಡ್ತಿರೋದು ಆಗಿದಾಗ್ಲಿ ಅಂದ್ಬಿಟ್ಟು ಆಮೇಲೆ ನಾನೇ ಕರೆದಿದ್ದು ಅಷ್ಟೇ. ಅಷ್ಟೇ ಗೈಸ್, ಇನ್ನೇನು ಇಲ್ಲ. ನಮಗಂತೂ ತುಂಬ ಖುಷಿ ಆಗಿದೆ. ಸೊ ಬ್ಯಾಡ್ ಲಕ್ ಏನಂದ್ರೆ ಅವ್ರ ಬರ್ಡೇಗೆ ನಾವು ಹೋಗಕ್ಕಾಗ್ತಿಲ್ಲ. ನೋಡೋಣ ನೆಕ್ಸ್ಟ್ ಬರ್ಡೇಗೆ ಹೋಗ್ಲೇಬೇಕು. ದೊಡ್ಡ ಗಿಫ್ಟ್ ಐತೆ, ನಿಂಗೆ ದೊಡ್ಡ ಗಿಫ್ಟ್ ಐತೆ ಹೇಳ್ತಿದೆ ಬ್ರೋ. ದೊಡ್ಡದೇ ಇತ್ತು, ದೊಡ್ಡದ ಅಳು ಬರ್ತಿದೆ ನಂಗೆ. ದೊಡ್ಡ ಗಿಫ್ಟ್ ಕೊಡಕ್ ಆಗ್ನಿಲ್ವಲ್ಲ ಅಂತ. ಗಿಫ್ಟ್ ಕೊಟ್ಟೈತಲ್ಲ ಅಂತ ಇವಾಗ ಕೊಟ್ಕೊಳ್ರಿ, ಬೇಜಾರಿಲ್ಲ. ಅದು ಅವಾಗ ಕೊಟ್ರೆ ಒಂದ್ ನೆನ್ಪಿರೋದು ಬರ್ಡೇಗೆ ಈ ತರ ಕೊಟ್ರು ಅಂತ. ನೆಕ್ಸ್ಟ್ ಇಯರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡೋಣ. ಈ ಥರ ಜಗಳ ಆಡ್ಕೊಳ್ಳೋದು ಬೇಡ. ಏನೇ ಇದ್ರು ಚಿಕ್ಕ ಪುಟ್ಟದಿದ್ರು ಕುತ್ಕೊಂಡು ಈ ಥರ ಕುತ್ಕೊಂಡೆ ಅವತ್ತು ಕುತ್ಕೊಂಡೇ ಮಾತಾಡ್ಲಿಲ್ಲ, ಬರೀ ಫೋನಲ್ಲೇ ಮಾತಾಡಿದ್ದು. ಅದೇ ಕುತ್ಕೊಂಡು ಈ ಥರ ಮಾತಾಡ್ಬಿಟ್ರು ಸಾಲ್ವ್ ಆಗ್ಬಿಡುತ್ತೆ. ಫೋನೇ ಎತ್ತಕ್ಕೆ ಹೋಗ್ಬಾರ್ದು ಅವಾಗ. ಫೋನ್ ಅಷ್ಟೇ. ಸೊ ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೆಂಗ್ ಕಂಡಿಡ್ದಿದ್ದು ಅಂದ್ರೆ, ಹೆಂಗ್ ಕಂಡಿಡ್ದು ಸ್ಟೋರಿಯಿಂದ ಕಂಡಿಡ್ದು. ಎಷ್ಟು ಚಾಲಾಕಿದ್ದಾರೆ ಅಂದ್ರೆ ಸ್ಟೋರಿಯಿಂದ ಕಂಡಿಡ್ದಿದ್ದು. ಸ್ಟೋರಿಯಿಂದ ಬಾಳ ಇದೀರಪ್ಪ. ಬ್ಲಾಗಲ್ಲಿ ಬರ್ತಾ ಇರ್ಲಿಲ್ಲ, ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರ್ಲಿಲ್ಲ. ಆಮೇಲೆ ನಾವೇನೇನೋ ಎಗ್ರೈಸ್ಬೇಕು, ನಾವೇನೇನೇನೋ ಮಾತಾಡ್ತಿರ್ಲಿಲ್ಲ. ನಾವು ಸ್ಟೋರಿಗಳು ಹಾಕಿದ್ವಲ್ಲ, ಕೋಪಕ್ಕೆ ಅವೆಲ್ಲ ಆ ಕ್ಷಣಕ್ಕೆ ಆಗೋಗುತ್ತೆ ಗೈಸ್. ಇವಾಗ ಅದನ್ನೆಲ್ಲ ಬಿಟ್ಬಿಡಿ, ಅದು ನೀವು ಬಿಟ್ಬಿಡಿ, ನಾವು ಬಿಟ್ಟಿದ್ದೀವಿ. ವಿ ಆರ್ ಬ್ಯಾಕ್ ಅಷ್ಟೇ. ಅಷ್ಟೇ ಗೈಸ್. ಸೊ ಇಷ್ಟೇ ಗೈಸ್, ನಮ್ಮ ಮಧ್ಯೆ ಏನೂ ನಡೆದಿಲ್ಲ. ನೀವೆಲ್ಲ ಕೆಲವರೆಲ್ಲ ಹೆಂಗೆ ಅನ್ಕೊಬಿಡ್ತೀರ ಅಂದರೆ ಹೊಡೆದಾಡ್ಕೊಂಡಿದ್ದಾರೆ, ಅದು ಮಾಡ್ಕೊಂಡಿದ್ದಾರೆ, ಇದು ಮಾಡ್ಕೊಂಡಿದ್ದಾರೆ.
ಅದೆಲ್ಲ ಗಾಳಿ ಮಾತುಗಳಷ್ಟೇ. ಸೊ ನಾವು ಚೆನ್ನಾಗೇ ಇದ್ದೀವಿ. ಸೊ ಈಗ ತಿನ್ಬಿಟ್ಟು ಹೋಗ್ಬೇಕಾದ್ರೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬೈ ಬೈ, ಟಾಟಾ. ಸೊ ಗೈಸ್, ಫೈನಲಿ ಅಲ್ಲಿಂದ ಬಂದು ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಸೊ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ತುಂಬ ಕಾಮೆಂಟ್ಸ್ಗಳು ಬರ್ತಿತ್ತು, ತುಂಬ ಜನ ಏನೇನೋ ಅಂದ್ಕೊಬಿಟ್ಟಿದ್ರಿ. ಸೊ ಎಲ್ಲದಕ್ಕೂ ಈ ಬ್ಲಾಗಲ್ಲಿ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರ ಮಧ್ಯೆನೂ ಜಗಳ ಆಗೇ ಆಗುತ್ತೆ ಗೈಸ್, ಎಲ್ಲರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಆಗುತ್ತೆ. ಸೊ ನಾವು ಈ ಕಂಟೆಂಟ್ ಕ್ರಿಯೇಟರ್ ಆದ ತಕ್ಷಣ ನಾವೇನು ಬೇರೆ ಥರ ಏನಲ್ಲ, ನಮಗೂ ಮನಸ್ಸು ಅನ್ನೋದಿರುತ್ತೆ, ನಮಗೂ ಭಯ ಅನ್ನೋದಿರುತ್ತೆ, ನಮಗೂ ಜಗಳ ಅನ್ನೋದು ಆಗೇ ಆಗುತ್ತೆ. ಸೊ ಅದನ್ನೆಲ್ಲ ದಾಟ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಿಮಗೆ ವ್ಲಾಗು ತುಂಬ ಜನ ಕಾಯ್ತಿರಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇದೊಂದು ವ್ಲಾಗ್ಗೋಸ್ಕರ. ಸೊ ನನಗೆ ಗೊತ್ತಿಲ್ಲ, ಹಂಗೇನಾದರೂ ಕಾಯ್ತಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ, ಇಲ್ಲೊಂದು ಅಮೇರಿಕನ್ ಬುಲ್ಲಿ ಐತಿ, ಅಮೇರಿಕನ್ ಬುಲ್ಲಿ. ಸುರಭಿ, ಅಮೇರಿಕನ್ ಬುಲ್ಲಿ ಗೈಸ್ಗಳು. ಹಾಂ, ಸೊ ಅಮೇರಿಕನ್ ಬುಲ್ಲಿ ಹೇಗೆ ಅನ್ನಿಸ್ತು ನೆನ್ನೆ? ನಿನ್ನೆ ಖುಷಿ ಆಯ್ತು ಗೈಸ್. ಹಾಂ, ಎಷ್ಟೋ ದಿನ ಆದ್ಮೇಲೆ ಮತ್ತೆ ಮೀಟ್ ಆದ್ವಿ, ಮತ್ತೆ ಸಿಕ್ತು, ಅಂದ್ರೆ ಸಿಕ್ಕಿದ್ವಿ. ಅವಾಗಿನ ಬಾಂಡಿ ಅಂದ್ರೆ ಫಸ್ಟ್ ಜಗಳಾಡೋಕ್ಕೂ ಮುಂಚೆ ಹೆಂಗಿತ್ತು ಇವಾಗ್ಲೂ ಹಂಗೆ ಇತ್ತು. ಅದು ಎಲ್ಲೂ ಚೂರು ಕಮ್ಮಿ ಆಗಿರ್ಲಿಲ್ಲ. ನಗಾಡ್ಕೊಂಡು ಕಿತ್ತಾಡ್ಕೊಂಡು ಅವ್ರು ರೇಗಿಸ್ಕೊಂಡು ಹಂಗೆ ಆಟಾಡ್ಕೊಂಡು ಬಂದ್ವಿ ಇಷ್ಟೇ. ಈಗ ಎಲ್ಲರೂ ಕ್ಲಾರಿಟಿ ಸಿಗ್ತಾ ಅಂತ ಕೇಳು. ಹೌದು ಗೈಸ್, ಎಲ್ಲರಿಗೂ ಸಿಕ್ತಾ ಹೇಳ್ಕೊಡ್ ಮಾತಾಡ್ಸ್ಬೇಕು ಗೈಸ್ ಹುಡುಗಿ. ನನಗೆ ಬರ್ಬೇಕು, ಹೇಳ್ಕೊಟ್ರೆ ನಂಗೆ ಮತ್ ಮಾತಾಡು. ಅದೇ ಗೈಸ್, ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದೀವಿ. ನಾವೇನು ಅಷ್ಟು ದೊಡ್ಡದಾಗೇನು ಜಗಳ ಆಗಿರ್ಲಿಲ್ಲ, ಚಿಕ್ಕ ಚಿಕ್ಕ ಮ್ಯಾಟ್ರಿಗೂ ಜಗಳ ಆಡ್ಕೊಂಡು ಚೈಲ್ಡ್ಗಳ ಥರ ಆಡ್ಬಿಟ್ವಿ. ಸೊ ಅದಕ್ಕೇನೆ ಏನೇನೋ ಆಗೋಯ್ತು ಇಷ್ಟೇ. ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ. ಆ್ಯಂಡ್ ಇನ್ಮೇಲಿಂದ ಅದು ಮತ್ತೆ ಕಂಟಿನ್ಯೂ ಆಗಬಾರ್ದು ಅಂತ ಡಿಸೈಡ್ ಮಾಡಿದೀವಿ ಎಲ್ಲ ಸೇರಿಕೊಂಡು. ಸೊ ಹಂಗೆ ಇರೋಕ್ಕೆ ಟ್ರೈ ಮಾಡ್ತೀವಿ, ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ರೆ ಏನೋ ಡೈಲಿ ಪೋಸ್ಟ್ ಮಾಡ್ತಿಲ್ಲ, ನೆಟ್ವರ್ಕ್ ಇಶ್ಯೂಯಿಂದ ನನಗೆ ವ್ಲಾಗ್ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ನನ್ನ ಮನೇಲಿದ್ದರೆ ವೈಫೈ ಇರುತ್ತೆ, ವೈಫೈಯಿಂದ ಪೋಸ್ಟ್ ಮಾಡ್ಬೋದು. ಸೊ ಬ್ಯಾಂಗ್ಳೂರು ಸಿಟಿಲಿ ಇದ್ದಿದ್ರು ಆಗುತ್ತೆ, ನೆಟ್ಟಿಂದ ಪೋಸ್ಟ್ ಮಾಡ್ಬೋದು. ಸೊ ಈಗ ಹಳ್ಳಿ ಕಡೆ ಹೋದರೆ ಎಲ್ಲರೂ ಟ್ರಿಪ್ಪಲ್ಲಿ ಇಲ್ಲಿ ಅಂತ ಹೋದರೆ ನೆಟ್ವರ್ಕೇ ಇರಲ್ಲ, ಪೋಸ್ಟ್ ಮಾಡೋಕ್ಕೂ ಆಗಲ್ಲ. ನಾನೇನು ಬರೋ ಅಷ್ಟೊತ್ತಿಗೆ 7-8 ಆಗಿರ್ತಾಗ ವ್ಲಾಗ್ ಪೋಸ್ಟ್ ಮಾಡೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ಲೇಟ್ ಆಗ್ತಿದೆ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಗೆ ಹಿಂಗೇನೆ ಸಪೋರ್ಟ್ ಮಾಡಿ ಗೈಸ್. ಹಿಂಗೆ ನಿಮ್ಮ ಪ್ರೀತಿನ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ತೋರಿಸ್ರಿ. ಸೊ ಥ್ಯಾಂಕ್ ಯು.